ಇದು ಬಹಳ ಜನ ರಿಕ್ವೆಸ್ಟ್ ಮಾಡ್ತಿದ್ದಂತಹ ಗೀ ರೈಸ್ ರೆಸಿಪಿ. ಇದಕ್ಕೆ ಹಾಕೋ ಒಂದು ಇಂಗ್ರೀಡಿಯೆಂಟ್ ಇದನ್ನ ತುಂಬಾನೇ ಫ್ಲೇವರ್ಫುಲ್ ಮಾಡುತ್ತೆ ಹಾಗೂ ವೆಜ್ ಅಂಡ್ ನಾನ್ ವೆಜ್ ಗ್ರೇವೀಸ್ ಎರಡಕ್ಕೂ ತುಂಬಾನೇ ರುಚಿಯಾಗಿರುತ್ತೆ. ಫಸ್ಟ್ ಒಂದು ಕುಕ್ಕರ್ ಅಲ್ಲಿ 4-5 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಗೂ ಎಲ್ಲ ಸ್ಪೈಸಸ್ ಜೊತೆಗೆ ಸ್ವಲ್ಪ ಗೋಡಂಬಿನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ, ನಂತರ ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿನ ಕೂಡ ಹಾಕಿ, ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಆದ್ಮೇಲೆ ಹಸಿ ಬಟಾಣಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಆದಂತಹ ಕಾಯಿ ಹಾಲನ್ನ ಹಾಕೊಂತಾ ಇದ್ದೀನಿ. ಕೊಬ್ಬರಿನ ರುಬ್ಬಿ ಅದರಲ್ಲಿರುವಂತಹ ಹಾಲನ್ನ ಸಪರೇಟ್ ಮಾಡ್ಕೊಂಡ್ರೆ ಅದೇ ಕಾಯಿ ಹಾಲು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ 2ರಷ್ಟು ನೀರನ್ನ ಹಾಕಿ, ಬಾಸ್ಮತಿ ರೈಸ್ ಹಾಕಿ ಮಾಡ್ತಿದ್ರೆ ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕೊಳ್ಳಿ. ಲಾಸ್ಟ್ ಅಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ ಮುಂಚೆ ಸ್ವಲ್ಪ ತುಪ್ಪನ ಕೂಡ ಹಾಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆದಂತಹ ಗೀ ರೈಸ್ ರೆಸಿಪಿ ರೆಡಿ ಆಗಿರುತ್ತೆ. ಇದು ವೆಜ್ ಕುರ್ಮಾ ಜೊತೆ ತುಂಬಾನೇ ರುಚಿಯಾಗಿರುತ್ತೆ. ವೆಜ್ ಕುರ್ಮಾ ರೆಸಿಪಿ ರಸಮಯ ಭೋಜನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಚಾನಲ್ ಲಿಂಕ್ ಬಯೋದಲ್ಲಿ ಇದೆ, ಚೆಕ್ ಮಾಡಿ.